ಮೇನ್ ಕ್ವಶನ್ ಅಂದ್ರೆ ಆ ಲೆನ್ಸ್ ಐಡಿಯಾ ನಿಜವಾಗ್ಲೂ ಚೆನ್ನಾಗಿದೆ ಸರ್. ಅವ್ರಿಗೆ ಎಷ್ಟು ಸೂಕ್ತ ಅಂತ ಅನ್ನಿಸ್ತಿದೆ ಅಂದ್ರೆ ನಾವು ಅವ್ರನ್ನ ವಿತೌಟ್ ಲೆನ್ಸ್ ಯಾರೋ ಡಿಫ್ರೆಂಟ್ ಪರ್ಸನ್ನ ನೋಡ್ತಿದೀವೇನೋ ಅಂತ ಅನ್ಸ್ಬಿಡುತ್ತೆ. ಸೊ ಆ ಐಡಿಯಾ ಬಗ್ಗೆ ಹೇಳಿ. ಇಲ್ಲ, ಬೇಸಿಕಲಿ ಆ ಐಡಿಯಾ ಕೊಟ್ಟಿದ್ದು ನನ್ನ ಹೆಂಡತಿ. ಈ ಥರ ನನ್ನ ವೈಫ್ ಬಂದು ಫಸ್ಟು ಇವ್ರ ಹೆಸರು ಸಜೆಸ್ಟ್ ಮಾಡಿದ್ದು. ಆ, ಆಗ ನಾನು ಇವ್ರನ್ನ ತುಂಬ ಸಿನಿಮಾದಲ್ಲಿ ವಿಲನ್ ರೋಲಲ್ಲಿ ನೋಡ್ಬಿಟ್ಟಿದ್ದೆ. ತುಂಬಾ ಸಿನಿಮಾ ಅಲ್ಲ, ಅವ್ನ ಸಿನಿಮಾದಲ್ಲಿ ನಾನು ಇಲ್ಲ. ನನ್ನ ಸಿನಿಮಾದಲ್ಲೇ ಪರಾರಿ ಅಂತ ಒಂದು ಸಿನಿಮಾದಲ್ಲಿ ಅವ್ರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಹೇಗೆ ಅಂತ ಒಂದು ಇದು ಬಂದಾಗ ಒಂದ್ಸರಿ ನನ್ನ ದೃಷ್ಟಿನಲ್ಲಿ ನೋಡು, ಒಂದ್ಸರಿ ಇಮ್ಯಾಜಿನ್ ಮಾಡಿ ನೋಡು ಅಂತ ಇಮ್ಯಾಜಿನ್ ಮಾಡಿ ನೋಡಿದ್ರೆ ಬಡ್ಡಿ ಮಗಂದು ನಮ್ಮ ಅಪ್ಪನ ಥರನೇ ಕಾಣಿಸ್ಬಿಟ್ರು ಇವರು. ಸೂಪರ್ 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 ಅಂತ. ಆಮೇಲೆ ಅಣ್ಣ ಬಾಂಡು ಎಷ್ಟು ಫೋನ್ ಮಾಡಿ ಎಷ್ಟು ಹೇಳಿದ್ರು, ಇಲ್ಲ ಇಲ್ಲ ನಾನು ಸೀರಿಯಲ್ ಮಾಡಲ್ಲ ಅಂತ ಅನ್ಕೊಂಡೇ ಕೂತಿದ್ರು. ಆಮೇಲೆ ಆಲ್ಮೋಸ್ಟ್ ಲೈಕ್ ಒಂದು 3 ಡೇಸ್ ಅಣ್ಣ, 3 ಡೇಸು ಬೆಂಬಿಡ್ದ ಭೂತ ಥರ ಇವ್ರನ್ನ ಕಾಡಿ 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 ಲೆನ್ಸ್ ಹಾಕ್ಸಿ ಕರ್ಕೊಂಡು ಬಂದು ಓಕೆ ಮಾಡಿಸ್ಕೊಂಡಿದ್ದು. ಆಮೇಲೆ ಸರ್ ಈಗ ಟಾಪ್ 1 ನಲ್ಲಿದೆ ನಂದ ಗೋಕುಲ, ಎಷ್ಟು ಖುಷಿ ಇದೆ ಸರ್. ಅಯ್ಯೋ, ಅಂದರೆ ಈ ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಅಂದರೆ 0 ಆದ ತಕ್ಷಣ 1 ಅನ್ನೋ ನಂಬರ್ ಬಂದ್ಬಿಡುತ್ತೆ, ಆದರೆ 0ಇಂದ 1ಗೆ ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ಸತ್ತು ಬದುಕಬೇಕು ಒಬ್ಬ ಮನುಷ್ಯ ಅಂತ. ಆ ಥರ ಸತ್ತು ಬದುಕಂಗೆ ಆಗಿದೆ. ಬಟ್ ಎಂಡ್ ಆಫ್ ದಿ ಡೇ ಇವಾಗ ಟಾಪ್ 1 ನಾನು ಯೂಶ್ವಲಾಗಿ ನಂಬರ್ಸ್ ಎಲ್ಲ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬಟ್ ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿಗೆ ಥ್ಯಾಂಕ್ಸ್ ಅಷ್ಟೇ ಹೇಳೋಕ್ಕಾಗೋದು ಇವಾಗ. ಇನ್ನು ನಿಮ್ಮ ಮಗಳು ಹಾಗೆ ನಿಮ್ಮ ಮಡದಿ ಪಾತ್ರ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅವ್ರ ಸಪೋರ್ಟ್ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಆ, ಆ, ಇನ್ನೂ 2 ಪಾತ್ರಗಳು ಮೇಜರ್ ಆಗಿದೆ. ಒಂದು ನನ್ನ ಅಕ್ಕ, ಒಂದು ನನ್ನ ಅಣ್ಣ, ನನ್ನ ಮಡದಿ, ನನ್ನ ಮಗಳು ಹೇಗೆ ಅಂತಂದರೆ ಆಲ್ಮೋಸ್ಟ್ ಲೈಕ್ ಇವಾಗ ಯೂಶ್ವಲಾಗಿ ಮಕ್ಕಳು ಹಠ ಮಾಡ್ತಾರೆ ಅಪ್ಪ ಮನೇಲಿ ಇಲ್ಲ ಅಂತಂದರೆ. ನಾನು 24/7 ನನ್ನ ಮಗಳ ಜೊತೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಆದರೂ ಕೂಡ ಮಗಳು ಹೋಗಪ್ಪ ನೀನು ಸಾಧಿಸು ಅಂತಲೇ ಕಳಿಸ್ತಾ ಇದ್ದಾಳೆ ನನಗೆ. ಅದಕ್ಕೆ ನನ್ನ ಮಗಳು ನನ್ನ ಪಾಲಕ್ ದೇವರು, ಅವಳನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಅದು ಯೂಶ್ವಲಾಗಿ ಅದು ಹೊಗಳಿಕೆ ಅಂತಲೇ ಆಗುತ್ತೆ. ಬಟ್ ನಾನು ಒಂದು ಹೇಳ್ತೀನಿ, ನನಗೆ ಇವತ್ತು ನಂದಗೋಕುಲ ಏನಾಗಿದೆ 300 ಎಪಿಸೋಡ್ ದಾಟಿ ನಾವೇನು ಸಕ್ಸಸ್ ಕಾಣ್ತಾ ಇದ್ದೀವಿ, ಅದರಲ್ಲಿ ಮೇಜರ್ ಒಂದು ಸಕ್ಸಸ್ನ ನಾನು ನನ್ನ ಹೆಂಡತಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವಳಿಲ್ಲ ಆಡಿಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಯು ಡೋಂಟ್ ಬಿಲೀವ್ ಕೈಲಿ ₹1 ಇರಲಿಲ್ಲ. ನನ್ನ ಕೈಗೆ 5 ಲಕ್ಷ ಸಾಲ ಕೊಟ್ಟು ಇನ್ನೂ ವಾಪಸ್ ಕೊಟ್ಟಿಲ್ಲ. ಸಾರಿ ಕಣೆ, ಕೊಡ್ತೀನಿ. 5 ಲಕ್ಷ ಕೊಟ್ಟು ನಿನ್ನ ಮುಂದೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿದ್ದು ನನ್ನ ಹೆಂಡತಿ. ಅದಾದಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿಂಧು ಅಕ್ಕ, ಕಲ್ಯಾಣಣ್ಣ ಅಂತ ಇಬ್ಬರು ಪ್ರೊಡ್ಯೂಸರ್ಸ್ ಆಫ್ ದಿಸ್ ಪ್ರಾಜೆಕ್ಟ್. ಅವರಿಲ್ಲ ಅಂತಿದ್ರೆ ದೇ ಆರ್ ಬೇಸಿಕಲಿ ಪ್ರೊಡ್ಯೂಸರ್ಸ್ ಅನ್ನೋದಕ್ಕಿಂತ ದೇ ಆರ್ ದಿ ಹಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಅಂದರೆ ಇವತ್ತಿಗೂ ಕೂಡ ಏನಾದರೂ ನಾನು ಮಾಡ್ತೀನಿ, ಈ ಥರ ಒಂದು ಕನ್ಸು ಕಟ್ಟಿದ್ದೀನಿ, ಈ ಥರ ಮಾಡ್ತೀನಿ ಅಂತಂದರೆ ನೀನು ಎಲ್ಲಿ ಹೋಗಬೇಕು ಅಂತಿದೆಯಾ ಅಲ್ಲಿ ಒಂದು ಬೆರಳು ಮಾಡಿ ತೋರಿಸು, ನಿನ್ನ ಜೊತೆಗೆ ನಾವು ನಿಂತ್ಕೋತೀವಿ ಅಂತ ಹೇಳ್ತಾರೆ ಅವರು. ಸೊ ಅದು ಯೂಶ್ವಲಾಗಿ ಉಪೇಂದ್ರ ಸರ್ದು ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಕೇಳಿದ್ದೆ ನಾನು, ಒಳ್ಳೆ ಕೆಲಸ ಯಾರೂ ಮಾಡೋಕ್ಕಾಗಲ್ವಂತೆ, ಅದು ಆಗ್ಬಿಡತ್ತಂತೆ ಅದು. ಸೊ ನಾವು ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಒಂದು ಸಾಧಿಸ್ಬೇಕು ಅಂತ ಹೊರಟಾಗ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಅದನ್ನು ನಾನು ತುಂಬ ನಂಬ್ತೀನಿ. ಎಸ್ಪೆಷಲಿ ಈ ಪ್ರಾಜೆಕ್ಟಲ್ಲಿ ನನಗೆ ಅದು ಅನುಭವ ಆಗಿದೆ. ಆ ಒಂದು ಕಾರಣಕ್ಕೆ ಈ ಥರದ ಆ್ಯಕ್ಟ್ರುಗಳು ನಂಗೆ ಸಿಕ್ಕಿದ್ದಾರೆ. ನೀವು ನಂಬಲ್ಲ, ಒಬ್ಬ ಡೈರೆಕ್ಟ್ರಾಗಿ ನಾನು ಬರೀ ಟೆಕ್ನಿಕಲ್ ಆಗಿ ಶಾರ್ಟ್ ಹೆಂಗೆ ಟ್ರಾಲಿ ಮೂಮೆಂಟು, ಆರ್ ಮೂಮೆಂಟ್ ಎಲ್ಲ ಸರಿಯಾಗಿದೆಯಾ ಅದರಲ್ಲೇ ಗುಂಗಲಿರ್ತೀನಿ. ಬಟ್ ಈ ಅಮ್ಮ ಎಲ್ಲ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ. ನೆನ್ನೆ ತಾನೇ ಇವರು ಹತ್ತಿದ್ದು ನೋಡಿ ನನಗಳು ಬಂದು ನಾನು ಬಿಕ್ಕಳ್ಸ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ತಪ್ಕೊಂಡಿದ್ದೀನಿ. ಮೇಡಮ್ ಥ್ಯಾಂಕ್ಸ್ ಮೇಡಮ್, ನೀವು ನಮ್ಮಮ್ಮ ನೀವು ಅಂತ. ಆ್ಯಂಡ್ ಎಷ್ಟೋ ಸಲ ಇವ್ರಿಗೂ ಅಷ್ಟೇ, ಇವರು ಒಂದೊಂದ್ಸರಿ ಮಾಡ್ತಾರಲ್ವಾ, ಅಂದರೆ ಮನ್ಸು ಬಿಚ್ಚಿ ಮಾಡಿಬಿಡ್ತಾರೆ. ಅವರು ಆ್ಯಕ್ಟಿಂಗ್ ಮಾಡಲ್ಲ, ದೇ ಜಸ್ಟ್ ಬಿಹೇವ್. ಸೊ ಆದ್ದರಿಂದ ಇವರಿಬ್ರು ಅಂತಲ್ಲ, ಎಲ್ಲರೂ ಕೂಡ ನನ್ನ ಸೀರಿಯಲಲ್ಲಿ ಎಸ್ಪೆಷಲಿ ಇರೋ ಎಲ್ಲ ಆ್ಯಕ್ಟರ್ಸು ಕೂಡ, ಎಲ್ಲ ಟೆಕ್ನಿಷಿಯನ್ಸು ಕೂಡ ದೇ ಆರ್ ಪುಟಿಂಗ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್. ಯಾರು ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ದೇ ಆರ್ ಪುಟಿಂಗ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್. ಒಂದು ಆತ್ಮ ಅನ್ನೋದು ಹಾಕ್ತಾ ಇದ್ದಾರೆ. ಆ ಆತ್ಮ ಇರೋದಕ್ಕೆ ಜನಕ್ಕೆ ಅಷ್ಟು ಚಂದ ರೀಚ್ ಆಗ್ತಾ ಇದೆ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಜಾಸ್ತಿ ಆಯ್ತಾ ಮಾತಾಡಿದ್ದು, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು. ಅಂದರೆ ಎಷ್ಟೋ ಜನ ಸ್ಟೋರೀಸ್ಗೆ ಹಾಕೋತಾರೆ, ನಾನು ಸೀರಿಯಲ್ ಎಪಿಸೋಡ್ ನೋಡ್ತಾ ಇದ್ದೀನಿ ಅಂತ. ಸಖತ್ ಖುಷಿ ಆಗುತ್ತೆ ನನಗೆ. ನನ್ನ ಸಿನಿಮಾ ಯಾವುದಾದ್ರೂ ನಾನು ಆ್ಯಕ್ಟ್ ಮಾಡಿರೋದು 100 ಡೇಸ್ ಆಗಿದ್ರು ನಂಗೆ ಇಷ್ಟು ಖುಷಿ ಆಗ್ತಾಯಿತ್ತೋ ಇಲ್ವೋ. ಬಟ್ ಈ ಥರದ್ದೆಲ್ಲ ನೋಡಿದ್ರೆ ಅಂದರೆ ಇಟ್ಸ್ ರಿಯಲಿ ಅ ಗಿಫ್ಟ್, ನಿಜವಾಗ್ಲೂ ಗಿಫ್ಟ್. ಇನ್ನ ಯಂಗ್ಸ್ಟರ್ಸಿಗೆ ಒಂಥರ ಕಾಂಪಿಟೇಷನ್ ಕೊಡ್ತಾ ಇರೋ ಕಪಲ್ ಇವರು. ಸೊ ಈ ಕಪಲ್ ಬಗ್ಗೆ ಹೇಳಿ, ಅಂದ್ರೆ ಆನ್ ಸ್ಕ್ರೀನ್ ಬೇಡ, ಆಫ್ ಸ್ಕ್ರೀನ್ ಹೇಳಿ ನಮಗೆ. ಅಲ್ಲ, ಆಫ್ ಸ್ಕ್ರೀನ್ ಇಬ್ರು ನಾನು ನೋಡಿರೋ ಪ್ರಕಾರ ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಅದರ ಒಂದು ರಿಫ್ಲೆಕ್ಷನ್ನೇ ನಮಗೆ ನಂದಾ ಗಿರಿಜಾ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ತಾ ಇದೆ. ಅಂದರೆ ಆಫ್ ಸ್ಕ್ರೀನ್ ಇವರಿಬ್ರು
ಲೈಕ್ ಇವಾಗ ಕಾಲೇಜಲ್ಲಿ ಯೂಶ್ವಲ್ ಆಗಿ ಒಂದು ಹುಡುಗಿ ಒಂದು ಹುಡುಗ ಬೆಸ್ಟ್ ಫ್ರೆಂಡ್ಸ್, ಮನ್ಸಲ್ಲಿ ಏನು ಕಲ್ಮಶ ಇಲ್ಲದೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ಹೇಗಿರ್ತಾ ಇದ್ರು, ಅದೇ ಥರ ಇದ್ದಾರೆ ಇವರು. ಅಂದರೆ ನನಗೆ ಅನ್ಸುತ್ತೆ ನಾನು ಕಾಲೇಜಿಗೆ ಬಂದಿದ್ದೀನ ಇಲ್ಲ ನಂದಗೋಕುಲ ಸೆಟ್ಟಿಗೆ ಬಂದಿದ್ದೀನ ಅಂತ. ಸೊ ಅಂದರೆ ಟಚ್ ವುಡ್ ಒಂದು ದಿವಸನೂ ಇವರಿಬ್ರು ಕಿತ್ತಾಡೋದು ನೋಡಿಲ್ಲ. ಯೂಶ್ವಲ್ ಆಗಿ ಆರ್ಟಿಸ್ಟ್ ಮಧ್ಯೆ ಒಂದು ಈಗೋ ಅದೆಲ್ಲ ಬರುತ್ತಲ್ವ, ಆ ಥರದ್ದು ಯಾವುದೂ ಇಲ್ಲದೆ ಇವರಿಬ್ರು ಅಂತಲ್ಲ ಯಾರಿಗೂ ಅಷ್ಟೇ ಆ ಥರದ್ದು ಒಂದು ಈಗೋ ಇಲ್ಲದೆ, ಯಾರಿಗಾದ್ರೂ ಒಬ್ರಿಗೆ ಒಂದು ಸ್ವಲ್ಪ ಏಟಾಯಿತು ಅಂದ್ರೂ ಎಲ್ಲರೂ ಓಡ್ ಬರ್ತಾರೆ, ಅಯ್ಯೋ 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 ಏನಾಯ್ತು ಅಂತ. ಸೊ ಟಚ್ ವುಡ್, ಗಾಡ್ಸ್ ಗ್ರೇಸ್ ಇದೆಲ್ಲ ಹಾಗೆ ಇರಲಿ ಅಂತ ಅನ್ಕೋತೀನಿ. ಇವರಿಬ್ರು ಕಾಲೇಜ್ ಕಪ್ಪಲ್ಲೇ. ಕೊನೆಯದಾಗಿ ರೆಸ್ಪಾನ್ಸ್ ಬಗ್ಗೆ ಹೇಳಿ. ಈಗಿನ ಅಂದರೆ ಎಷ್ಟೋ ಜನ ಯಂಗ್ಸ್ಟರ್ಸಿಗೆ ಆಗಿರ್ಬೋದು ಅಥವಾ ದೊಡ್ಡೋರಿಗೆ ಆಗಿರ್ಬೋದು ನಿಮ್ಮ ಸೀರಿಯಲ್ ಒಂದು ಇನ್ಸ್ಪಿರೇಷನ್ ಆಗಿದೆ. ಹೇಗಿರಬೇಕು ಅಥವಾ ಕೂಡು ಕುಟುಂಬ ಜೊತೆ ಹೇಗೆ ನಾವು ಸಂಬಂಧಗಳನ್ನ ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದೆಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದು ಅಂದರೆ ನಾನು ವರ್ಕ್ ಮಾಡೋದು ನನ್ನ ಕತೆ ಬಗ್ಗೆ ಕುತ್ಕೊಂಡಾಗ, ಯೂಶ್ವಲ್ ಆಗಿ ಚಿತ್ರಕಥೆ ಮೇಲೆಲ್ಲ ಕುತ್ಕೊಂಡಾಗ ನಾನು ವರ್ಕ್ ಮಾಡೋದು ಒಂದು ಈಗೋ ಮೇಲೆ ಮೇಡಮ್. ಯಾಕೆಂತಂದರೆ ಈಗೋ ಅನ್ನೋ ವಿಷಯ ಇದೆಯಲ್ವಾ, ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂಥ ಒಂದು ವಿಷಯ. ಅದು ಎಲ್ಲ ಈಗೋನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವೊಂದು ಈಗೋ ಅದು ಚಿಕ್ಕ ವಿಷಯ ಅಷ್ಟೇ. ಅದು ವಿಷಯ ತುಂಬ ಚಿಕ್ಕದದು, ಆದರೆ ಅದರ ಒಂದು ಔಟ್ಪುಟ್ ಇದೆಯಲ್ವಾ, ಒಂದು ರಿಫ್ಲೆಕ್ಷನ್, ಒಂದು ರಿಯಾಕ್ಷನ್ ಅದರದ್ದು, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತೆ. ಸಣ್ಣದಾಗಿ ಎಲ್ಲೋ ಮನಸ್ಸಲ್ಲಿ ಅವ್ನಿಗಾಗ್ತಾಯಿದೆ ನನಗೇನಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ಟಾರ್ಟ್ ಆಗುತ್ತಲ್ವಾ, ಅದು ಫೈನಲ್ ಔಟ್ಪುಟ್ ಬಂದ್ಬಿಟ್ಟು ಒಂದು ಮನಸ್ತಾಪ, ಒಂದು ಜಗಳ, ಒಂದು ದ್ವೇಷ, ಲೈಫ್ ಲಾಂಗ್ ಮಾತಾಡ್ಸಲೇಬಾರ್ದು ಅನ್ನೋ ದ್ವೇಷದ ಮಟ್ಟಕ್ಕೆ ಹೊಟ್ಟೋಗ್ಬಿಡುತ್ತೆ. ನಾನು ಇವತ್ತಿಗೂ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಅದು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಎಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಈ ಈಗೋ ಅನ್ನೋದು ಯಾವುದೋ ಒಂದು ವಸ್ತುಗೆ ಅಂಟಿರೋ ಧೂಳು ಥರ, ಅದು ನಿಮ್ಮ ಮನ್ಸಿಗೆ ಅಂಟಿರುತ್ತೆ. ಆ ಧೂಳು ಅನ್ನೋದು ನಿಮ್ಮ ಮನ್ಸಿಗೆ ಅಂಟ್ಕೊಂಡಿರುತ್ತೆ. ಆ ಧೂಳು ನಾವು ಒದರ್ಬಿಡಿ ಸಾಕು, ಪ್ರಪಂಚ ಬೇರೆ ಥರನೇ ಕಾಣುತ್ತೆ. ಆ ಧೂಳನ್ನು ತೆಗೆದುಬಿಡಿ, ಅದು ಕೊಳೆ ಅಲ್ಲ, ಒಗೆದ್ರು ಕೂಡ ಹೋಗದೇ ಇರೋಂಥ ಕೊಳೆ ಏನಲ್ಲ, ಅದು ಧೂಳು ಅಷ್ಟೇ. ಹಿಂಗೆ ಅಂದ್ಕೊಂಡ್ರೆ ಆ ಈಗೋ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ನಾನು ನನ್ನ ಸೀರಿಯಲಲ್ಲಿ ಅದನ್ನೇ ಹೇಳಕ್ಕೆ ಹೊರಟಿರೋದು, ನಂದನ ಕುಟುಂಬದ ಮೂಲಕ ನಾನು ಹೇಳಕ್ಕೆ ಹೊರಟಿರೋದು ಅದನ್ನೇ. ಆ ಧೂಳನ್ನು ತೆಗೆದುಬಿಡಿ, ಪ್ರಪಂಚ ಬೇರೆ ಥರ ಕಾಣುತ್ತೆ. ನೀವು ಆ ಧೂಳನ್ನು ತೆಗೆದ್ರೆ ಪ್ರತಿಯೊಂದು ಕುಟುಂಬ ಕೂಡ ನಂದಗೋಕುಲ ಆಗತ್ತೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್ ಅಷ್ಟೇ. ಸರ್, ಇನ್ನಷ್ಟು ಲೇಟ್ ಮಾಡಿದ್ರೆ ನಿಮ್ಮ ಶೂಟಿಂಗಿಗೆ ನಾನು ತೊಂದರೆ ಮಾಡ್ದಂಗೆ ಆಗತ್ತೆ. ಬಂದಿದ್ದು ನಮ್ಗಿಂತ ಜಾಸ್ತಿ ಟೈಮ್ ತಗೊಂಡು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ನಮಗೆ ನಿಮ್ಮ ಸೆಟ್ಟಲ್ಲಿ ಇಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆನ್ ಕ್ಯಾಮ್ರಾ ಒಂದು ರಿಕ್ವೆಸ್ಟು, ಪಾಪ ನಮ್ಮ ಡ್ರೈವರ್ ನಿಮ್ಮ ಸೀರಿಯಲ್ನ ದೊಡ್ಡ ಅಭಿಮಾನಿ, ಅವ್ರಿಗೆ ಒಂದು ಫೋಟೋ ಕೊಟ್ಬಿಟ್ರೆ ನಾನು ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಇದಾಗಿತ್ತು ಶ್ರವಣ್ ಅವ್ರದ್ದು, ಹಾಗೆ ನಂದಾ ಅವ್ರದ್ದು, ಹಾಗೆ ಗಿರಿಜಾ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.